ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಬೆಲ್ ರೋಡಿಂದ. ಸೊ ಬೆಳಿಗ್ಗೆ ಎದ್ದು ಚರ್ಚಿಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು, ಕ್ರಿಸ್ಮಸ್ ಪ್ರೇಯರ್ ಇತ್ತು, ಸೊ ಮುಗಿಸ್ಕೊಂಡು ಬೆಲ್ ರೋಡಿಗೆ ಬಂದೆ. ಸೊ ನಮ್ಮ ಅಕ್ಕ ನಾಳೆ ಕತ್ತರ್ಗೆ ಹೋಗ್ತೀಯಾಳೆ ಅವ್ರ ಹಸ್ಬೆಂಡ್ ಹತ್ರ ಒಂದು 10 ಡೇಸಿಗೆ. ಸೊ ಕರೆನ್ಸಿ ಬೇಕು ಅಂದಿದ್ಲು, ಅದಕ್ಕೆ ಇಲ್ಲಿ ಒಂದು ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಬಂದಿದ್ದೆ. ಸೊ ಆ್ಯಸ್ ನೀವು ತಮ್ಮನೇಲಿ ನೋಡ್ದಂಗೆ ನಾನು ನನ್ನ ಫಸ್ಟ್ ಸೈಟ್ ನಾನು ತಗೋತಾ ಇದ್ದೀನಿ. ನನ್ನ 23 ಇಯರ್ಸ್ 23 ವರ್ಷಕ್ಕೆ ನಾನು ಜಾಗ ತಗೋತಾ ಇದ್ದೀನಿ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಗಾಡ್. ಫಸ್ಟ್ ನಾನು ದೇವರಿಗೆ ಥ್ಯಾಂಕ್ಸ್, ಆಮೇಲೆ ಪೇರೆಂಟ್ಸಿಗೆ ಎಲ್ಲದರಲ್ಲೂ ಮಾಡಿದೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬಂದರು, ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ಲು. ಇವಾಗ ನಾನು ಇಲ್ಲಿಂದ ಹೋಗ್ತಾ ಇರೋದು ದರ್ಶು ಮನೆಗೆ. ನಾನು ಎಲ್ಲ ಕಾರ್ಯಕ್ಕೂ ಎಲ್ಲದರಲ್ಲೂ ಯಾವಾಗಲೂ ದರ್ಶು ಇರ್ತಾನೆ. ಫಸ್ಟ್ ಕಾರ್ ತೊಗೊಂಡಾಗಲೂ ದರ್ಶುನೇ ಬಂದಿದ್ದ ಚರ್ಚಿಗೆ ತೊಗೊಂಡೋಗಿ ಪ್ರೇಯರ್ ಮಾಡ್ಸೋಕ್ಕೆ. ಅಲ್ಲಿಂದ ಇವಾಗ ಫಸ್ಟ್ ಜಾಗ ನೋಡೋಕೆ ಹೋಗ್ತಾ ಇದ್ದಿಲ್ಲ, ತೊಗೊಳಕ್ಕೆ ಹೋಗ್ತಾ ಇರಬೇಕಿರೋ ದರ್ಶುನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಚಿಕ್ಕದ್ರಿಂದಲೇ ಎಲ್ಲದರಲ್ಲೂ ನನ್ನ ಜೊತೆಗಿದ್ದ. ದರ್ಶು ಮನೆ ಹತ್ರ ಬಂದ್ವಿ. ಮಗ ಯಾವಾಗಲೂ ಹಂಗೆ ಫೋನ್ ಮಾಡಿ, ಮನೆ ಹತ್ರ ಬಂದು ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಅವ್ನು ಬರೋದು. ಅರ್ಧ ಗಂಟೆಲ್ಲ ಒಂದು 20 ನಿಮಿಷ ಆಗುತ್ತೆ ಆತನ ಬರೋಕ್ಕೆ. ಇಲ್ಲಿವರೆಗೂ ಹಿಂಗೆ ಕಾಯ್ಕೊಂಡು ಕೂತಿರ್ತೀನಿ. ದರ್ಶು ತಾರು ಗೈಸ್, ದರ್ಶು ತಾರು ಗೈಸ್. ಇನ್ನು ಹೋಗ್ತಾ ಹೋಗ್ತಾ ನಾನು ಮಾತಾಡ್ತೀನಿ ಯಾವ ಥರ ಜಾಗ ತೊಗೊಂಡಿದ್ದು, ಏನು ಮಾಡ್ತಿದ್ದೆ ನಾನು, ಹೆಂಗೆ ತೊಗೊಂಡೆ, ಯಾವ ಥರ ಆನ್ ಮಾಡ್ತಾ ಇದ್ದೆ ಅಂತ. ಸೊ ಹೋಗ್ತಾ ಹೋಗ್ತಾ ದಾರಿ ಫುಲ್ ಮಾತಾಡ್ಕೊಂಡು ಹೋಗ್ತೀನಿ. ನಾನು ದರ್ಶು ಹೊರಟಿದ್ದೀನಿ. ಟೈಮಿಂದನೇ ನೀವು ಓದಬೇಕಿದ್ರೆ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಸೈಡ್ ಇನ್ಕಮ್ ಥರ ಅದನ್ನು ಸೇವ್ ಮಾಡ್ಕೊಳ್ಳಿ. ಒಂದಿಲ್ಲ ಜಾಗಕ್ಕೆ ಹಾಕ್ರಿ, ಇಲ್ಲ ಯಾವ್ದಾದ್ರು ಬಿಸ್ನೆಸ್ ಮಾಡಿರಿ. ಮಣ್ಣಿಗೆ ದುಡ್ಡು ಹಾಕಿದ್ರೆ ಇವತ್ತಿಲ್ಲ ನಾಳೆ ರೇಟ್ ಜಾಸ್ತಿ ಆಗೇ ಆಗುತ್ತೆ, ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಸೊ ನಾನು ಓದೋ ಟೈಮಿಂದನೇ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡಿದೆ, ಅದ್ರಲ್ಲಿ ದರ್ಶನೂ ಇರ್ತಿದ್ದೆ ಯಾವಾಗ್ಲೂ. ಆಮೇಲೆ ಅದರಿಂದ ಇವತ್ತೊಂದು ಜಾಗ ತಗೋತಾ ಇರೋದು. ಓಕೆನಾ? ಸೊ ನಾನೇನೋ ಕೆಲ್ಸಕ್ಕೆ ಹೋಗಿ ಮಾಡಿದೆ ಅನ್ನೋದೆಲ್ಲ ಸುಳ್ಳು. ನಾನು ಕೆಲಸಕ್ಕೆ ಹೋಗಿಲ್ಲ ನಾನು. ಸೊ ಇದರಿಂದ ಬಂದಿದ್ರಲ್ಲಿ ನಾನು ಮಾಡಿಕೊಂಡು ಸ್ವಲ್ಪ ಸೇವ್ ಮಾಡಿಕೊಂಡು ನನ್ನ ಎಕ್ಸ್ಪೆನ್ಸಸ್ ನಾನು ನೋಡಿಕೊಂಡು ಹಿಂಗೆ ಸ್ವಲ್ಪ ಎತ್ತಿಟ್ಟು ಇವತ್ತು ವರ್ತ್ 50 lakh rupees ಒಂದು ಲ್ಯಾಂಡ್ ತೊಗೋತಾ ಇದ್ದೀವಿ. ಅದು ಬಂದು ಇಲ್ಲಿ ನೆಲಮಂಗಲ ಅಶ್ವಸೂರ್ಯ ರಿಯಾಲಿಟೀಸು. ನಿಮಗೆಲ್ಲ ಗೊತ್ತಿದ್ದಂಗೆ ಇವರು ಬಿಗ್ ಬಾಸಿಗೆಲ್ಲ ಸಲ ಅವರೇ ದುಡ್ಡು ಸ್ಪಾನ್ಸರ್ ಮಾಡ್ತಾ ಇರೋದು. ಸೊ ಅವ್ರ ಕಡೆಯಿಂದ ಜಾಗ ತಗೋತಾ ಇರೋದು. ಪೆಟ್ರೋಲ್ ಹಾಕ್ಸ್ಕೊಬೇಕಿದೆ, ಪೆಟ್ರೋಲ್ ಇಲ್ಲ, ಹಾಕ್ಸ್ಕೊಂಡು ಹೇಳಿದ್ಮೇಲೆ ಹಂಗೆ. ಇವಾಗ ನಾನು ದರ್ಶು ನೆಕ್ಸ್ಟ್ ಏನು ಗೊತ್ತಾ ಗೈಸ್ ಪ್ಲ್ಯಾನ್ ಮಾಡಿರೋದು, ಇವಾಗೊಂದು ಒಳ್ಳೆ ಬಿಸ್ನೆಸ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಜನವರಿಯಿಂದ. ಸೊ ಅದು ವರ್ಕೌಟ್ ಆದರೆ ಕೈ ಹಾಕಿ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಇದೆ ಡೈಲಿ ವ್ಲಾಗ್ಸು. ಈ ಥರ ಹೀಗೆ ದಿನ ಲೇಟ್ ಮಾಡ್ಕೊಂಡು ಬರ್ತೀನಿ, ಸ್ನಾನ ಮಾಡ್ಕೊಂಡು. ಇನ್ಮೇಲೆ ನಾನು ಯಾವಾಗ ಫಸ್ಟ್ ನ್ಯೂ ಇಯರ್ ಟೈಮಲ್ಲಿ ಶಾಪಿಂಗ್ ಮಾಡಿದ್ದು ಒಂದು ವೀಡಿಯೋ ಆಗ್ತದೆ, ಅದಾದ್ಮೇಲೆ ಇವತ್ತೇ ವೀಡಿಯೋ ಆಗ್ತಾ ಇರೋದು. ವರ್ಷ ಮುಗಿಬೇಕಿದೆ. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ನಾನು ದರ್ಶನ್ ನೆಕ್ಸ್ಟ್ ಪ್ಲ್ಯಾನ್ ಮಾಡಿರೋದು ಅದೇ. ಇಲ್ಲ ಅಂದರೆ ಡೈಲಿ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡಿಕೊಂಡು ಎಲ್ಲ ಕಡೆ ಸುತ್ತಾಡಿಕೊಂಡು ಅದನ್ನೇ ವ್ಲಾಗ್ಸ್ ಮಾಡಿ ಹಾಕೋಣ ಅಂತ. ಇವು ನಾನು ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಲ್ಲ ಅಂತ. ನಾನು ಮಾತಾಡ್ಕೊತೀನಪ್ಪ, ನೀನು ಕ್ಯಾಮ್ರಲ್ಲಿ ಏನು ಹೇಳ್ತೀನೋ ಅದನ್ನು ಕ್ಯಾಮ್ರಾ ಮಾತ್ರ ಹಿಡ್ಕೊಂಡು ಜನವರಿಯಲ್ಲಿ ಇವಾಗಲೇ ಹೇಳಲ್ಲ ಏನು ಅಂತ. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ಜನವರಿ ಎಂಡಿಲ್ಲ ಫೆಬ್ರವರಿ ಫಸ್ಟ್ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀವು ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಮಾತಾಡಪ್ಪ ಏನಾದರೂ ಹೇಳಿ ನೀನು. ಅದು ಜನವರಿ ಫಸ್ಟಿಗೆ ರಿವೀಲ್ ಮಾಡ್ತೀವಿ, ಎಲ್ಲ ಕಾಯ್ತಾ ಇರಿ ಗೈಸ್. ನಾನು ಜಾಗ ತೊಗೊಳಕ್ಕಿಂತ ಮುಂಚೆ ನಾನು ಪ್ಲ್ಯಾನ್ ಮಾಡಿದ್ದು ಇಲ್ಲಿಗೆ ಹೋಗ್ಬಿಡೋಣ ಅಂತ, US ಹೋಗಿ MBA ಮುಗಿಸ್ಕೊಂಡು MBA ಮಾಡ್ಕೊಂಡು ಬರೋಣ, ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಆಗುತ್ತೆ ಅಂತ. ಆಮೇಲೆ ಅಂದ್ಕೊಂಡೆ ಹೆಂಗಿದ್ರು ಒಂದು 50-60 ಲಕ್ಷ ಖರ್ಚಾಗಿರೋದು. 2 ವರ್ಷ MBAಗೂ ಪ್ಲಸ್ ಫುಡ್ ಅಕಾಮಿಡೇಷನ್ ಎಲ್ಲ ಸೇರಿ. ಮನೇಲಿ ಓದೋಕ್ಕೆ ದುಡ್ಡು ಕೊಡ್ತಿದ್ರು, ಅದು ಬಿಟ್ಟು ಅಲ್ಲಿರೋಕ್ಕೂ ಓದೋಕ್ಕೂ ಎಲ್ಲ, ಅಲ್ಲಿರೋಕ್ಕೂ ತಿನ್ನೋಕ್ಕೂ ಎಲ್ಲ ನಾನೇ ಮಾಡ್ಕೊಬೇಕಾಯ್ತು. ಒಳಗು ಅಲ್ಲಿ ಸೂಪರ್ ಮಾರ್ಕೆಟು ಅಲ್ಲಿ ಇಲ್ಲಿ ಪಾತ್ರೆ ತೊಳ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಬೇಕಾಗ್ತಿತ್ತು. ಸೊ ನಾನೇ ಅಂದ್ಕೊಂಡೆ ಈ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು ನಾನು. ಆಮೇಲೆ ಬೇಡ ಅಂತ
ಒಂದು ವರ್ಷದಲ್ಲಿ ಹೇಳ್ತಿದ್ದ ಬೇಡ ಇಲ್ಲೇ ಇರು ಅಂತ. ಆಮೇಲೆ ಸರಿ ಅಂಥೇಳಿ ನೋಡೋಣ ಅಂಥೇಳಿ ಸುಮ್ಮನಾದೆ. ಆಮೇಲೆ ತಲೆಗೊಂದು ಐಡಿಯಾ ಬಂತು, ಜಾಗಗಳು ತೆಗ್ದಾಕೋಣ, ಆಮೇಲೆ ನೋಡೋಣ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇವಾಗ ಒಂದು ಜಾಗ ನೋಡಿದ್ದೀವಿ, ಅದನ್ನು ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿ ದರ್ಶು ಹತ್ರ ಹೇಳಿ ದರ್ಶು ಹತ್ರ ಎಲ್ಲ ಮಾತಾಡಿ ಅವನು ಇವತ್ತು ಬರ್ತಾರೆ. ನಾನು ಫಸ್ಟ್ ಹೋಗಿ ಜಾಗ ನೋಡ್ಕೊಂಬಂದಿದ್ದೆ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳ್ಳೋಕ್ಕೆ ಇಸ್ಕೊಂಡಿದ್ದೆ, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೆ ಜಾಗದ್ದು. ಆಮೇಲೆ ಇವತ್ತು ದರ್ಶನ್ ಅದು ಲೀಗಲಿ ಎಲ್ಲ ಚೆಕ್ ಮಾಡಿಸಿ ಇವತ್ತು ಹೋಗ್ತಾ ಇದ್ದೀವಿ. ಆಮೇಲೆ ಸೊ ಹಂಗೆ ಓದು ಇಂಪಾರ್ಟೆಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಜೀವನಕ್ಕೂ ನಾವೇನಾದರೂ ಮಾಡ್ಕೋಬೇಕು. ನಮ್ಮ ಮನೇಲಿ MBA ಮಾಡು ದುಡಿಯೋದು ಆಮೇಲೆ ದುಡ್ಕೊಬೋದು ಅಂತ ಅವರು. ಬಟ್ ನಮಗೇನಂದರೆ ಈ ವಯಸ್ಸಲ್ಲಿ ಏನಾದರೂ ಮಾಡಬೇಕು. ಮನೆಯವ್ರು ಮಾಡ್ತಾರೆ, ಮನೆಯವ್ರು ಮಾಡಲ್ಲ, ಮನೆಯವ್ರು ಮಾಡಿಲ್ಲ ಅಂತೆಲ್ಲ ಏನಲ್ಲ. ಮನೆಯವರು ಅವ್ರು ಮಾಡೋದು ಅವ್ರು ಮಾಡ್ತಾರೆ, ಬಟ್ ನಮ್ಮದು ಅನ್ನೋದು ನಾವೇನಾದರೂ ಒಂದು ಮಾಡ್ಕೊಬೇಕಾಗುತ್ತೆ. ಸೊ ಕಷ್ಟಪಡಬೇಕಾಗತ್ತೆ. ಎಲ್ಲ ಯಾವುದು ಈಸಿ ಇಲ್ಲ, ಇದೆಲ್ಲ ಯಾವುದೇ ಆದ್ರೂ ಕಷ್ಟಪಟ್ಟೇ ಮಾಡಬೇಕು. ಈ ತಕ್ಷಣ ಇನ್ನೊಂದು ಸ್ವಲ್ಪ ಒಂದು 3-4 ಮಂತ್ಸಲ್ಲಿ ಬೇರೊಂದು ನೋಡಿದ್ದೀವಿ. ಅಷ್ಟೊತ್ತಿಗೆ ಅದು ಆಯಿತು ಅಂದರೆ, ಯಾಕಂದರೆ ಇನ್ನೂ ನಡೀತಾ ಇದೆ, ಅಲ್ಲಿ ಇಲ್ಲೇನೆ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಅದೊಂದು ಸ್ಟಾರ್ಟ್ ಆಯಿತು ಅಂದರೆ ಅಲ್ಲೊಂದು ನೋಡಿದ್ದೀವಿ, ನಾನು ಒಂದು ತೆಗ್ದಾಕ್ತಿದ್ದೀನಿ, ದರ್ಶನು ಇವರು ಒಂದು ನೋಡಿದ್ದಾರೆ, ಇವರು ಒಂದು ತೆಗ್ದಾಕ್ತಾರೆ. ಸೊ ಎಲ್ಲೂ ಆಗಿಲ್ಲ ಅಂದರೆ ತುಮಕೂರಲ್ಲಿ ಒಂದು ನೋಡಿದ್ದೀವಿ, ದರ್ಶು ಅವರ ಭಾವ ನೋಡಿದ್ದಾರೆ. ಸೊ ಅಲ್ಲೆಲ್ಲಾದರೂ ಆಯಿತು ಅಂದರೆ ಅಲ್ಲಿ ಇಬ್ಬರು ಅಲ್ಲೇ ಪಕ್ಕ ತೊಗೊಳ್ಳೋಣ ಅಂತ ಬಂದ್ವಿ. ನೆಲಮಂಗಲ ಬಂದ್ವಿ. ಸೊ ಇಲ್ಲಿಂದ ಇನ್ನೊಂದು 6 ಕಿಲೋಮೀಟರ್ ಅಷ್ಟೇ, ಹೈವೇ ಪಕ್ಕದಲ್ಲೇ ಇರೋದ್ರಿಂದ. ಆಮೇಲೆ ಕ್ವೀನ್ ಸಿಟಿ ಅನ್ನೋದು ಇಲ್ಲೇ ಬರ್ತಾ ಇದೆ. ನಾವು ತಗೋತಾ ಇರೋ ಸೈಟಿಂದ 6-7 ಕಿಲೋಮೀಟರ್ಸು. ಸೊ 6 ಕಿಲೋಮೀಟರ್ಸಲ್ಲಿ ಕ್ವೀನ್ ಸಿಟಿ ಬರ್ತದೆ. ಆಯ್ತಲ್ಲಯ್ಯ ಮಾಡಿ ಮಾಡಿದ್ದು ಮಾಡು ಫೋನ್. ನೀನು ಮಾತಾಡಲ್ಲ ನಾಳೆ ಟ್ರಿಪ್ಪಿಗೆ ಹೋಗೋಕ್ಕೆ, ಮಂಗಳೂರು ಟ್ರಿಪ್ಪಿಗೆ ಹೋಗೋಣ ಅಂತೀಯಾನಿ. ಯಾರು ಬರ್ತೀಯ? ರಘು ದೀಕ್ಷಿತ್, ಕುನಾಲ್ ಗಾಂಜಾವಾಲ ಯಾರು ಕುನಾಲ್ ಗಾಂಜಾವಾಲ ಎಲ್ಲ ಬರ್ತಾರೆ, ಹೋಗೋಣ ಅಂದ. ನಾನು, ದರ್ಶು, ಸರಂಗ, ಆಮೇಲೆ ಅಷ್ಟೇ ಹೋಗ್ತಾ ಇರೋದು. ನಾವು 3 ಜನ ಹೋಗಿ ಒಂದಿನ ಸ್ಟೇ ಮಾಡಿ ಬರ್ತೀವಿ. ಮಾಡ್ತಿಲ್ವಾ? 11 ನಂಬರ್ 5 ಮಾಡ್ತಿಲ್ಲ. ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಬರ್ತೀವಿ. ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ದರ್ಶು ಸಿಂಗಿಂಗ್ ಕ್ಲಾಸಿಗೆಲ್ಲ ಸೇರಿಕೊಂಡು ಯಾವ್ದಕ್ಕೆ ಹೋಗ್ಬೇಕು ಅಂತಿದ್ದೀನಿ ನೀನು? ಸರಿಗಮಪನ ಅದಕ್ಕೆ ಹೋಗ್ಬೇಕು ಅಂತೆಲ್ಲ ಇದ್ದ. ತುಂಬ ದೊಡ್ಡ ಕನಸೆಲ್ಲ ಕಾಣ್ತಿದ್ದ. ಗೈಸ್ ನಾನೆಂತ ಹುಚ್ಚ ನೋಡ್ರಿ, ಆ ಕಡೆಯಿಂದ ಬರೋದ್ಬಿಟ್ಟು I-10 ಆಫ್ ರೋಡಿಂಗ್ ಅನ್ಕೊಂಡು ಬರ್ತಾ ಇದೆ. ಅದೇ ನೋಡ ಅವ್ರದ್ದೇ ಅದು ಫುಲ್ ಇದೆ ಅಲ್ಲಿ. ಈ ಲೈನ್ ಫುಲ್ಲು ಅಶ್ವಸೂರ್ಯ ಬಿಟ್ರೆ ಅರವಿಂದ್ ಎರಡೇ. ಅರವಿಂದ್ ಚೆನ್ನಾಗೈತೆ. ಅರವಿಂದ್ ಆ ಕಡೆ ಸೈಡ್ ಇರೋದು. ಅವ್ರದ್ದು ಸ್ವಲ್ಪ ರೇಟ್ ಜಾಸ್ತಿ. ಅವ್ರದ್ದು ಲೇಕ್ ವ್ಯೂ ಆದ್ರೆ ಆ ಕಡೆ ಸೈಡು ಲೇಕ್ ಇದಾವೆ, ಚೆನ್ನಾಗಿದೆ. ಬಟ್ ಏನಂದ್ರೆ ನಾನು ಕನ್ಸಲ್ಟೇಷನ್ ತಗೊಂಡೆ ಇದ್ರದ್ದು, ಪ್ರಾಪರ್ಟಿ ಕನ್ಸಲ್ಟೆಂಟ್ಸ್ ಹತ್ರ. ಅವ್ರು ಹೇಳಿ ಸರ್ ಈ ಕಡೆ ಏರಿಯಾ ಸ್ವಲ್ಪ ಬೇಗ ಡೆವಲಪ್ ಆಗುತ್ತೆ, ಈ ಕಡೆ ತಗೊಳ್ಳಿ ಅಂತಂದ್ರು. ಆಕ್ಚುಲಿ ಅವನ್ದೆಲ್ಲ ಡೆವಲಪ್ಡ್, ಅರವಿಂದ್ ಅವ್ರದ್ದೆಲ್ಲ. ಇದಿನ್ನೂ ಡೆವಲಪ್ ಆಗಿಲ್ಲ, ಇದು ಆಗ್ತಾ ಇರೋ ಜಾಗ ಇದು. ಲೇಔಟೇ ಇನ್ನು ಅದಂದ್ರೆ ಬರೀ ಹೊರಗಡೆ ಇದು ಮಾಡಿದ್ದಾರೆ ಬಿಟ್ರೆ ಬೇರೇನು ಮಾಡಿಲ್ಲ. ಗೈಸ್ ಇನ್ನು 2 ಕಿಲೋಮೀಟರ್ಸಲ್ಲಿ ರೀಚ್ ಆಗ್ತೀವಿ. ವಿಡಿಯೋ ಬಂದ್ಬಿಡುತ್ತೆ. ಇವತ್ತೇ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಇನ್ಮೇಲೆ ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ಅಣ್ಣ ಮನ್ಸು ಮಾಡ್ಬೇಕು. ಏನಣ್ಣ? ಶ್ಯೂರ್ 100%. ಅಣ್ಣ ಹೇಳಿದ್ರೆ ಮುಗೀತು. ಯಾವ ಕಡೆ? ಈ ಕಡೆನಾ ಆ ಕಡೆನಾ? ಈ ಕಡೆನೇ ಅನ್ಸುತ್ತೆ. ಈ ಕಡೆ ಬಂದಿದ್ದೆ ಒಂದೇ ಸಲ ಗೈಸ್ ಈ ಜಾಗಕ್ಕೆ ಬಂದಿದ್ದು ನಾನು. ಇವಾಗ ತಗೋತಾರೆ BMRD 9/11 ಈ ಸೊತ್ತಾಗಿರೋದು. ನನಗೆ ಇದೆಲ್ಲ ಏನು ಅಂತಾನೆ ಗೊತ್ತಿರಲಿಲ್ಲ. ಎಲ್ಲ ಕಡೆ ಜಾಗದ ವಿಚಾರಕ್ಕೆ ಓಡಾಡಿ ಖಾತಾ ಏನು. ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ಸೊ ಇದೇ ನಮ್ಮ ಪ್ರಾಪರ್ಟಿ, ತೋರಿಸ್ತೀನಿ ರೀ. ಎಸ್ ಇದು
ಅಶ್ವಸೂರ್ಯ ರಿಯಾಲಿಟೀಸ್. ನೋಡಿ ಗೈಸ್, ಕೆಲಸ ನಡೀತಾ ಇದೆ. ಇವ್ರದ್ದೇ ಜಾಗ. ಹೋಗೋಣ ಗೈಸ್. ನಮ್ಮ ಜಾಗಕ್ಕೆ ನಾವು ರೀಚ್ ಆಗಿದ್ದೀವಿ. ನೋಡಿ, ಜನ ಬೇರೆ ಬಂದಿದ್ದಾರೆ. ಕೆಲಸ ಇನ್ನೂ ನಡೀತಾ ಇದೆ. ಸೊ ಎಂಟ್ರಿ ಸಕ್ಕದಾಗಿ ಮಾಡಿದ್ದಾರೆ ಇವ್ರದ್ದು ಲೇಔಟು. ಇದು ಎಂಟ್ರಿ. ಸೊ ಅದವ್ರ ಆಫೀಸು. ಇಲ್ಲಿ 60 ಫೀಟ್ ರೋಡ್ ಬರುತ್ತೆ. ಎಲ್ಲ ಅಮ್ಯುನಿಟೀಸು ಕೊಡ್ತಾ ಇದ್ದಾರೆ. ಸೊ ತೊಂದರೆ ಏನಿಲ್ಲ, ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಹೋಗಿ ನಾವು ನಮ್ಮ ಚೆಕ್ ಕೊಟ್ಟು ಬರೋಣ. ನಾನು ತೋರಿಸ್ತೀನಿ ಯಾವ ಸೈಟ್ ನಂಬರ್ 231 ಅಂತ. ನೋಡೋಣ. ಈ ಕಡೆ ಎಲ್ಲ ಇನ್ನೂ ಕೆಲಸ ನಡೀತಾ ಇದ್ದಾವೆ, ನೀವು ನೋಡ್ಬೋದು. ಇಲ್ಲ, ನನ್ನ ಹತ್ರ ಇದೆ. ಒಂದು 2-3 ಜನ ಹೇಳಿದ್ರು ನನ್ನ ಔಟ್ಫಿಟ್ ಜಾತ್ರೆ ಥರ ಇದೆ ಅಂತ. ಮತ್ತು ದರ್ಶು ಹೇಳ್ದೆ ಚೆನ್ನಾಗಿದೆ ಅಂತ. ನಮ್ಮ ಅಕ್ಕ ಚೆನ್ನಾಗಿಲ್ಲ, ಜಾತ್ರೆ ಥರ ಇದೆ ಅಂದರೆ ನಮ್ಮ ಇನ್ನೊಂದಿಬ್ರು ಹೇಳಿದ್ರು ಜಾತ್ರೆ ಥರ ಇದೆ. ನೀವೊಂದ್ಸಲ ನೋಡಿ ಚೆನ್ನಾಗಿದೆಯೋ ಇಲ್ಲೋ ಅಂತ. ಹಿಡ್ಕೊ, ನಿಂತ್ಕೋತೀನಿ. ಬಾಯ್. ಬರ್ತಾಯ್ತಾ ಫುಲ್ಲು? ಹಾಂ, ಚೆನ್ನಾಗಿಲ್ಲೇನಾ? ಚೆನ್ನಾಗಿದೆ. ಪ್ಯಾಂಟ್ ಏರಿಸ್ಕೊಂಡ ಚೆನ್ನಾಗಿಲ್ವಾ? ಒಂದು 360 ಡಿಗ್ರಿ ಮಾಡ್ತೀನಿ. ಮಾಡು. ನಾನು ತಿರುಗಬೇಕಾ? ಬೇಡ, ನಾನೇ ತಿರುಗ್ತೀನಿ. ನೋಡಿ, ಈ ಥರ ಶರ್ಟ್ಸ್ ಏನಾದರೂ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡಿ. ನಾನೇ ಕಾಂಟ್ಯಾಕ್ಟ್ ಮಾಡಬೇಡಿ. ಅವ್ರು ಕರೆದಿದ್ದು ನಮ್ಮನ್ನು RR ನಗರದಲ್ಲಿರೋ ಆಫೀಸಿಗೆ. ನಾಳೆ ರಿಟರ್ನ್ ನೆಲಮಂಗಲ ಆಫೀಸಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಇದೇ ಅವ್ರ ಆಫೀಸು. ಇದೇ ಲೇಔಟ್ ಪ್ಲ್ಯಾನ್. ಇದು ಲೇಔಟ್ ಪ್ಲ್ಯಾನ್. ಸ್ಟೇಡಿಯಂ ಬರುತ್ತೆ. ಇದು ಸ್ಟೇಡಿಯಮ್ಮು. ಪಾರ್ಕ್ 4 ಪಾರ್ಕ್ ಬರುತ್ತೆ. ಇಲ್ಲೆಲ್ಲೋ ತೋರಿಸಿದ್ರು ಪಾರ್ಕು. ಇಲ್ಲಿ ಇಲ್ಲೊಂದು ಪಾರ್ಕು. ಆಮೇಲೆ ಇದು ನಮ್ಮ ಸೈಟು 231 ಇದು ಇಲ್ಲಿ. ಆಮೇಲೆ ಅಲ್ಲೊಂದು ಪಾರ್ಕ್ ಬರುತ್ತೆ. ಏನೇನೋ ಪ್ಲ್ಯಾನ್ಗಳಿವೆ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ನನಗೆ ಇನ್ನೊಂದು ಏನಿತ್ತು ಅಂದರೆ ಗೈಸ್, 31st ಅಷ್ಟೊತ್ತಿಗೆ ಜಾಗ ತೊಗೊಳ್ಬೇಕು ಅನ್ನೋದಿತ್ತು. ಈಗ ಡಿಸೆಂಬರ್ 31st ಅಷ್ಟೊತ್ತಿಗೆ ಜಾಗ ತೊಗೊಳ್ಬೇಕು, ಮಾಡಲೇಬೇಕು ಈ ಡಿಸೆಂಬರ್ಗೆ ಅಂತಿತ್ತು. ಪ್ಲಸ್ ಇನ್ನೊಂದು ಏನಾಗಿದೆ ಅಂದರೆ, ನಾನು ಅವಾಗ ಅಂದ್ಕೊಂಡಿದ್ದು ಒಳ್ಳೇದಾಯಿತು. ಯಾಕೆಂದರೆ ಜನವರಿಯಿಂದ ಇವ್ರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಸೊ ಮುಂಚೆ ಬುಕ್ ಮಾಡಿರೋರಿಗೆಲ್ಲ ಸೇಮ್ ಪ್ರೈಸ್ ಇರುತ್ತೆ. ಜನವರಿಯಿಂದ ತೊಗೊಳೋರು ಮತ್ತೆ ಪ್ರೈಸ್ ಹೈಕು. ಸೊ ಹಾಗೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀವಿ ಗೈಸ್. ಅದು ಏನು ಮಾಡಿ ಅಲ್ಲ, DC ಕನ್ವರ್ಷನ್ ಲ್ಯಾಂಡು. ನೋಡೋಣ ಹೆಂಗಾಗುತ್ತೋ ಹಂಗೆ. ಸೊ ನಮಗೆ ಇವ್ರು ಬರಬೇಕು. ಇವರಲ್ಲೊಬ್ರ ಹತ್ರ ಮಾತಾಡ್ತಾ ಇದ್ರು. ಓಕೆ ಸರಿ ಗೈಸ್, ಇದೆಲ್ಲ ಆದಮೇಲೆ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ನೋಡಿ. ಎಸ್ ಗೈಸ್, ನಾವಿವತ್ತು 2 ಚೆಕ್ ಕೊಡ್ತಾ ಇದ್ದೀವಿ. 2 ಚೆಕ್ಕು. ಸೊ ಇವ್ರ ಹತ್ರನೇ ಕೊಡ್ತಾ ಇರೋದು ಅವ್ರ ಆಫೀಸು. ಸೊ ಓಕೆ, ನಾನೊಂದು ಕೆಲಸ ಮಾಡ್ತೀನಿ, ಇದನ್ನು ಆಫೀಸಿಗೆ ತಲುಪಿಸ್ತೀನಿ. ಅದು ಹೇಳಿದ್ರು ಆಫೀಸಿಗೆ ತಲುಪಿಸ್ಬಿಟ್ಟು ಬಿಲ್ಲು ಮತ್ತು ಅಗ್ರಿಮೆಂಟು ಪೋರ್ಟಲ್ ಮಾಡಿಸ್ಕೊಂಡು ಅಂತ ಹೇಳಿದ್ರು. ಅದನ್ನ ಕೊಟ್ಟೆ. ಸೊ ಈ ಜಾಗದಲ್ಲಿ ರಿಜಿಸ್ಟ್ರೇಷನ್ ಯಾವಾಗಷ್ಟು ಫಿಕ್ಸ್ ಸ್ಟಾರ್ಟ್ ಆಗುತ್ತೆ? ಯಾವುದು? 231 ಇವಾಗ ಫಸ್ಟ್ ರಿಲೀಸ್ ಬರುತ್ತೆ, 10-15 ಡೇಸಲ್ಲಿ ಬರುತ್ತೆ. ಕೊಟ್ಟಿದ್ದೇನೆ. ಯಾವುದಿದೆ ಅಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿಕೊಡ್ತಾರೆ. ಆವಾಗ ಗೊತ್ತಾಗುತ್ತೆ. ಆವಾಗ ಯಾವ ಪ್ಲಾಟ್ ಬರುತ್ತೆ ಅನ್ನೋದು ನಮಗೆ. ಹಾಂ ಸರ್, ವಾಶ್ರೂಮ್ ಅಗ್ರಿಮೆಂಟು ಇದು ಅಕೌಂಟಿಗೆ ಬಂದ ಮೇಲೆ ಅಲ್ಲ? ಯಾವುದು? ನಿಮ್ಗೆ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಬರುತ್ತೆ. ಗೈಸ್, ಇವತ್ತು ಆಲ್ಮೋಸ್ಟ್ 20 lakhs ಪೇ ಆಯಿತು. ಚೆಕ್ ಕೊಟ್ಟು ಬಂದಿದ್ದೀವಿ. ಚೆಕ್ ಕೊಟ್ಟು ಹೊರಡ್ತಾ ಇದ್ದೀವಿ. ನಾನು ನಮ್ಮ ಅಣ್ಣ ಹೊರಡ್ತಿದ್ದೀವಿ. ಹೇಳು, ಮಾತಾಡು. ಎಷ್ಟಿದೆ? ಇನ್ನೂ 30 ಇದೆ ಬ್ಯಾಲೆನ್ಸು. 30 ಇದೆ. ಅದೆಲ್ಲ ಕ್ಲಿಯರ್. ನಮ್ಮ ಅಣ್ಣ ಕೊಡ್ತಾರೆ ನನಗೆ. ಅಣ್ಣ ಕೊಡ್ತೀನಿ ಅಂದಿದ್ದಾರೆ ಗೈಸ್. ಅಣ್ಣ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ. ಸ್ವಲ್ಪ ನಾನು ಕೊಡ್ತೀನಿ ಅಂದಿದ್ದಾರೆ. ಸಪೋರ್ಟು, ಬೆಂಬಲ ಯಾವಾಗಲೂ ಇರುತ್ತೆ. ಅಷ್ಟೇ, ಅಣ್ಣ ಕೊಡ್ತಾರೆ ನನಗೆ. ಇನ್ನು 10-15 ಡೇಸಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆದರೆ ವೆಲ್ ಆ್ಯಂಡ್ ಗುಡ್. ಬೇಗ ಮಾಡಿಸ್ಕೊಂಡು ನೆಕ್ಸ್ಟ್ ಕೈ ಹಾಕಬೇಕು ಅಷ್ಟೇ. ನೋಡಿ, ಇಷ್ಟೇ ಕೆಲಸ ಇದ್ದಿದ್ದು. ನಾವು ಆ್ಯಕ್ಚುಲಿ RR ನಗರ ಹೋಗ್ಬೇಕಿತ್ತು. ಓಪನ್ ಮಾಡಿ. RR ನಗರ ಹೋಗ್ಬೇಕಿತ್ತು. ಅವ್ರು ಇಲ್ಲಿಗೆ ಬಂದಮೇಲೆ ಸರ್ ನಾನು ಕರೆದಿದ್ದು RR ನಗರಕ್ಕೆ ಅಂದರು.
ನಾನು ಅಯ್ಯೋ ಅನ್ಕೊಂಡು ಆರ್ ಆರ್ ನಗರ ಆಗಿದ್ರೆ ಇನ್ನೂ ಕೆಲಸ ಕಮ್ಮಿ ಆಗಿರೋದು. ಅಲ್ಲಿ ಮನೆಯಿಂದ ಹತ್ರ ನೆಲಮಂಗ್ಲ. ಓಕೆ ಗೈಸ್ ಬನ್ನಿ ಹೋಗೋಣ.